ಆ ಗಂಗಾನ ಕೊಂದು ನಾನು ಅವಳ ಪ್ಲೇಸಿಗೆ ಯಾಕೆ ಹೋಗ್ಲಿ? ಅವಳೇ ಸತ್ತು ನನಗ ಪ್ಲೇಸ್ ಕೊಡ್ಬೋದಲ್ವಾ? ಅದ್ ಹೇಗಾಗತ್ತಮ್ಮ? ನಡೆಯುತ್ತೆ. ಗಂಗಾ ತಾನಾಗ್ ತನ್ನ ಸುಸೈಡ್ ಮಾಡ್ಕೊಂಡು ನಿನ್ಗೆ ಆ ಪ್ಲೇಸ್ ಕೊಡ್ತಾಳಾ? ಇಂಪಾಸಿಬಲ್. ಇಟ್ಸ್ ಪಾಸಿಬಲ್. ಗಂಗಾ ಯಾಕೆ ಸಾಯ್ತಾಳಮ್ಮ? ಶಾಪದ ಬಗ್ಗೆ ಹೇಳಿದ್ರೆ ಸಾಯಲ್ವಾ? ಯಾವಾಗ್ಲೂ ನಾವು ಅವಳನ್ನ ಮುಗ್ಸೋಕೆ ಟ್ರೈ ಮಾಡೋದು, ಶಾಪ ಮುಗ್ಸುತ್ತೆ ಅಂತ ವೇಟ್ ಮಾಡೋದು ಮಾಡ್ತಿದ್ವಿ. ಶಾಪದ ಬಗ್ಗೆ ಅವಳಿಗೆ ಹೇಳಿದ್ರೆ ಅವಳೇ ಎದೆ ಒಡ್ದು ಸಾಯ್ತಾಳೆ ಅಂತ ಯೋಚನೆ ಮಾಡಿಲ್ವಲ್ಲ? ಪಾಯಿಂಟ್ ಇದು. ಕರೆಕ್ಟು ನಿತ್ಯ. ಯಾವ ಮನುಷ್ಯ ಆದ್ರೂ 2 ದಿನದಲ್ಲಿ ಆಸ್ತಿ ಸಿಗುತ್ತೆ ಅಂದ್ರೆ ಖುಷಿ ಪಡ್ತಾನೆ. ಅದೇ ಸಾವು ಬರುತ್ತೆ ಅಂತ ಗೊತ್ತಾದ್ರೆ ಆ ಸಾವು ಬರೋದ್ರೊಳಗೆ ಕ್ಷಣ ಕ್ಷಣ ಭಯದಿಂದ ಸಾಯ್ತಾನೆ. ಸಾವು ಬರೋ ಮೊದಲೇ ಸಾಯ್ತಾನೆ. ಆ ಗಂಗಗೂ ಕೂಡ ಆ ಪರಿಸ್ಥಿತಿನೇ ಬರಬೇಕು. ಅವಳಿಗೆ ಶಾಪದ ಬಗ್ಗೆ ಗೊತ್ತಾಗಬೇಕು. ಈ 2 days 48 hours ಎವ್ರಿ ಸೆಕೆಂಡ್ ಅವಳು ಸಾಯ್ಬೇಕು. ಸಾಯೋ ಮೊದಲು ನರಕ ಯಾತನೆ ಪಡಬೇಕು. ತಾನ್ ಸತ್ರೆ ಹುಟ್ಟೋ ಮಗು ಗತಿ ಏನು, ಕಟ್ಕೊಂಡ್ ಗಂಡನ ಕತೆ ಏನು, ನಂಬ್ಕೊಂಡ್ ಅಮ್ಮನ ಕತೆ ಏನು ಅಂತ ಅವಳು ಒದ್ದಾಡ್ಬೇಕು. ಬರೋ ಸಾವನ್ನ ತಡೆಯೋಕ್ಕಾಗ್ದೆ ಬದುಕೋ ದಾರಿ ಕಾಣಿಸ್ದೆ ಅವಳು ಬಿಕ್ಕಿ ಬಿಕ್ಕಿ ಅಳ್ಬೇಕು. ಆಗ ನಾನು ಅವಳು ಮುಂದೆ ಹೋಗ್ತೀನಿ. ಅವಳು ಹುಡುಕೋ ದಾರಿ ಆಗ್ತೀನಿ. ಅವಳಿಗೆ ದೇವತೆ ಆಗ್ತೀನಿ. ಅವಳು ನನ್ನ ಕಾಲ್ ಮೇಲೆ ಬಿದ್ದು ತನ್ನ ಕೊನೆ ಆಸೆ ತೀರ್ಸು ಅಂತ ನನ್ನ ಬೇಡ್ಕೋತಾಳೆ. ತನ್ನ ಮಗುಗೆ ತಾಯಿಯಾಗಿ ತನ್ನ ಗಂಡಂಗೆ ಹೆಂಡತಿ ಆಗಿರು ಅಂತ ಬೇಡ್ಕೋತಾಳೆ. ಅದು ನನಗಾಗಲ್ಲ ಅಕ್ಕ ಅಂತ ನಾನು ಓವರ್ ಆಕ್ಟಿಂಗ್ ಮಾಡ್ತೀನಿ. ಇಲ್ಲ, ನಾನು ದಯವಿಟ್ಟು ಅವಳ ಪ್ಲೇಸಿಗೆ ಹೋಗ್ಲಿ ಅಂತ ನನ್ನ ಹತ್ರ ಪ್ರಾಮಿಸ್ ತಗೋತಾಳೆ. ಎಷ್ಟಾದರೂ ಅವಳು ನನ್ನ ಅಕ್ಕ ಅಲ್ವಾ? ನಾನು ಪ್ರಾಮಿಸ್ ಮಾಡ್ತೀನಿ. ಆಮೇಲೆ ಅವಳ ಶವದ ಮೇಲೆ ಮಣ್ಣು ಹಾಕ್ತೀನಿ. ಅದ್ಭುತವಾದ ಪ್ಲಾನ್ ಅಮ್ಮ. ಇದು ಸರ್ಕಸ್. ಇನ್ನ ಗಂಗಾ ಕತೆ ಫಿನಿಶ್. ವಂಡರ್ಫುಲ್ ಪ್ಲಾನ್ ನಿತ್ಯ. ಇದು ಫೇಲ್ ಆಗೋಕ್ ಚಾನ್ಸೇ ಇಲ್ಲ. ನಮ್ಮನ್ನ ಯಾಕೆ ಕರೆಸಿದ್ಯೋ ಈಗ ಅರ್ಥ ಆಯ್ತಮ್ಮ. ನಾವು ಗಂಗಾಗೆ ಶಾಪದ ವಿಷಯ ಹೇಳ್ಬೇಕು ಅಷ್ಟೇ ಅಲ್ವಾ? ಬಾ ಚಂದ್ರಿಕಾ. ನಿಂತ್ಕೊಳ್ಳಿ. ನೀವ್ ಹೇಳಿದ್ರೆ ಅವಳು ನಂಬಲ್ಲ. ಯಾರು ಹೇಳಿದ್ರೆ ನಂಬ್ತಾಳೋ ಅವರೇ ಹೇಳಿ. ಯಾರಮ್ಮ ಅವರು? ಗಂಗಾನ ಗುಡಿಗೆ ಬರೋ ಹಾಗೆ ಮಾಡಿ. ಅವ್ರು ಯಾರೋ ಅಲ್ಲೇ ಗೊತ್ತಾಗತ್ತೆ. BP ತುಂಬ ಲೋ ಆಗಿದೆ. ತುಂಬ ಸುಸ್ತಾಗಿರೋ ಹಾಗಿದ್ದಾರೆ. ಟೈಮಿಗೆ ತಿನ್ಬೇಕು, ಇಲ್ಲ ಅಂದ್ರೆ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿಸಿ ಡ್ರಿಪ್ಸ್ ಕೊಡಿಸ್ಬೇಕಾಗತ್ತೆ. ಕೇಳಿದ್ರ ಅಜ್ಜಿ? ಟೈಮ್ ವೇಸ್ಟ್ ಮಾಡೋ ಕೆಲಸನ ಮಾಡ್ಬೇಡಿ ಅಂತ ಎಷ್ಟೆಲ್ಲ ಹೇಳೋದು ನಿಮಗೆ? ಈ ವಯಸ್ಸಲ್ಲೂ ಆ ಜರ್ನಿ ಟೆನ್ಷನ್ ಬೇಕಾ ನಿಮಗೆ? ಸುಮ್ಮನೆ ಹೆಲ್ತ್ ಹಾಳು ಮಾಡ್ಕೋತಿದ್ದೀರಾ. ಜೈ ಹೇಳ್ದಾಗೆ ಆರಾಮಾಗಿರಿ ಅಜ್ಜಿ. ಟೈಮಿಗೆ ತಿಂದು ವಿಶ್ರಾಂತಿ ತಗೊಳ್ಳಿ. ನಮ್ಗೆ ಸರಿ ತಪ್ಪು ಹೇಳೋ ನೀವೇ ಹೀಗಾದ್ರೆ ಹೇಗೆ ಅಜ್ಜಿ? ನೀವು ಚೆನ್ನಾಗಿದ್ರೆ ಅಲ್ವಾ ನಾವು ಧೈರ್ಯವಾಗಿರೋದು. ತುಂಬ ಯೋಚನೆ ಮಾಡಬೇಡಿ ಅಜ್ಜಿ. ಏನಾದ್ರು ಇದ್ರೆ ಸಾರ್ ನೋಡ್ಕೋತಾರೆ. ಅಯ್ಯೋ, ಡಾಕ್ಟರ್ಗೆ ಏನಾಯ್ತು? ಡಾಕ್ಟರ್ ನಿಮ್ಗೆ ಏನಾಯ್ತು? ಡಾಕ್ಟರ್ಗಲ್ಲ ರೀ, ಅಜ್ಜಿಗೇನಾಯ್ತು ಅಂತ ಕೇಳಿ. ಅಯ್ಯಯ್ಯೋ, ಅಜ್ಜಿಗೇನಾಗಿದೆ? ಡಾಕ್ಟರ್ ಯಾಕೆ ಬಂದಿದ್ದಾರೆ? ಅಜ್ಜಿಗೇನು ಆಗ್ಲಿಲ್ಲ. ನೀವೀಗೆ ಕಿರಿಸ್ತಾ ಇದ್ರೆ ನಿಮ್ಮಿಂದನೇ ಅವರಿಗೆ ತಲೆನೋವು ಬರುತ್ತೆ. ಏನು ಅಂದಿದ್ರೆ ಡಾಕ್ಟರ್ ಯಾಕೆ ಬರ್ತಾರೋ? ಜನರಲ್ ಚೆಕಪ್ ಮಾಡು ಕಣ್ಣ.
ಬೇಕಾದ್ರೆ ನೀವು ಅದಕ್ಕೆ ಕೂಡ ಚೆಕಪ್ ಮಾಡಿಸ್ಕೊಳ್ಳಿ. ಏನು ಬೇಕಾಗಿಲ್ಲ, ನಮ್ಗೆ ಯಾವ ರೋಗನೂ ಇಲ್ಲ. ಸರಿ ಜಯ್, ಏನಾದರೂ ಪ್ರಾಬ್ಲಮ್ ಇದ್ರೆ ನನಗೆ ಕಾಲ್ ಮಾಡಿ. ಏನಜ್ಜಿ, ಯಾಕೆ ಕಣ್ಣೀರು ಹಾಕ್ತಿದ್ದೀರಾ? ಗಂಗಾ, ನಿಮ್ಗೇನ್ ಆಗಲ್ಲ ಅಜ್ಜಿ, ಧೈರ್ಯವಾಗಿರಿ. ನಾನು ಭಯ ಪಡ್ತಿರೋದು, ಯೋಚನೆ ಮಾಡ್ತಿರೋದು ನನ್ನ ಬಗ್ಗೆ ಅಲ್ಲ ಅಮ್ಮ, ನಿನ್ ಬಗ್ಗೆ. ನನ್ನ ಬಗ್ಗೆನಾ? ನನ್ಗೇನಾಗತ್ತೆ ಅಜ್ಜಿ? ಹೇಳಿ ಅಜ್ಜಿ, ನನ್ಗೇನಾಗತ್ತೆ? ನಿನ್ಗೆ ಶಾಪದ ಬಗ್ಗೆ ಗಂಗಾಗೆ ಬೇರೆ ಯಾರೂ ಅಲ್ಲ, ಈ ಅಜ್ಜಿನೇ ಹೇಳ್ತಾರೇನೋ. ಯಾರು ಹೇಳಿದ್ರೇನೋ, ನಮ್ ಟಾರ್ಗೆಟ್ ಗಂಗಾಗೆ ಶಾಪದ ವಿಷಯ ಹೇಳೋದೇ ಅಲ್ವಾ? ಅದು 4 ದಿನದಲ್ಲಿ ನಿನ್ಗೆ ಡೆಲಿವರಿ ಆಗುತ್ತಲ್ಲಮ್ಮ, ಅದಕ್ಕೆ ಭಯ ಆಗ್ತಿದೆ. ನನ್ಗೇನಾಗಲ್ಲ ಅಜ್ಜಿ, ನಾರ್ಮಲ್ ಡೆಲಿವರಿ ಆಗತ್ತೆ ಅಂತ ಡಾಕ್ಟರ್ ಹೇಳಿದ್ರಲ್ವಾ. ನನ್ನ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ರೂಮಿಗೆ ಹೋಗಿ ವಿಶ್ರಾಂತಿ ತಗೋಬಹುದು, ಬನ್ನಿ. ಏನಮ್ಮ ಅಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಅಜ್ಜಿ ಬಗ್ಗೆನಾ? ಅಲ್ಲ ಬಿಡು ಚಂದ್ರಿಕಾ, ಅಜ್ಜಿ ಹೇಳೋಕ್ ಹೊರಟು ಹೇಳ್ದೆ ನಿಲ್ಸಿರೋ ವಿಷಯದ ಬಗ್ಗೆ ಅನ್ಸತ್ತೆ. ಹೌದು ರೀ, ಅಜ್ಜಿ ಏನೋ ಮುಚ್ಚಿಡ್ತಿದ್ದಾರೆ. ಜೈ ಕೇಳಿದ್ರು ಹೇಳ್ತಿಲ್ಲ. ವಿಷಯ ಏನಿರಬಹುದು? ವಿಷಯ ಏನಾದ್ರೂ ಸೀರಿಯಸ್ ಮ್ಯಾಟರ್ ಇರ್ಬೇಕು ಚಂದ್ರಿಕಾ. ಇಲ್ದಿದ್ರೆ ಅಷ್ಟು ಅರ್ಜೆಂಟ್ ಆಗಿ ರೂಪ ಅವ್ರನ್ನು ಕರ್ಕೊಂಡು ದೇವಿಪುರಕ್ಕೆ ಯಾಕೆ ಹೋದ್ರು? ಅಲ್ಲಿರೋ ಸ್ವಾಮೀಜಿನ ಯಾಕೆ ಭೇಟಿಯಾದ್ರು? ಅಲ್ಲೇನೋ ನಡೀತಿದೆ. ನಿಜಾನೇ ರೀ, ಅರ್ಜೆಂಟಲ್ಲಿ ಹೋಗಿದ್ ನಮ್ಮಜ್ಜಿ ಹೆದರ್ಕೊಂಡ್ ಬಂದ್ರು. ಆಮೇಲೆ ಜೈ ಹತ್ರ ಬಲವಂತವಾಗಿ ಹೋಮ ಮಾಡಿಸಿದ್ರು. ಅದೇನೋ ಮಧ್ಯಕ್ಕೆ ನಿಂತು ಹೋಯ್ತು. ಆಕಿಂದನೇ ಅಲ್ವಾ ರೂಪ ಅವರು ಒಂದೇ ಸಮ ಅಳ್ತಿದ್ದಾರೆ. ಏನಂದ್ರೆ ಚಿಕ್ಕಮ್ಮ, ಅಮ್ಮ ಅಳ್ತಿದ್ದಾರಾ? ನಿಂಗ್ ಗೊತ್ತಿಲ್ವೇನಮ್ಮ? ನಿನ್ಗೆ ನಿತ್ಯ ಹೇಳಿಲ್ವಾ? ಸುಮ್ನೆ ಹೇಳ್ಬಿಟ್ಟಿಯಲ್ಲ ಚಂದ್ರಿಕಾ. ತಾಯಿ ಅಳ್ತಿರೋ ವಿಷಯ ಮಗಳಿಗೆ ಗೊತ್ತಾಗ್ಬೇಕಲ್ವೇನ್ರಿ? ಆದ್ರೂ ಇಲ್ಲಿ ನಮ್ಮಜ್ಜಿ ಯಾಕೆ ಹೆದರ್ಕೋತಿದಾರೋ, ಅಲ್ಲಿ ರೂಪ ಅವ್ರು ಯಾಕೆ ಅಳ್ತಿದ್ದಾರೆ ಅಂತ ನಮಗೇನು ಅರ್ಥನೇ ಆಗ್ತಿಲ್ಲಮ್ಮ. ಅರ್ಥ ಆಗ್ದಿರೋದು ಏನಿದೆ ಚಂದ್ರಿಕಾ? ಆ ಸ್ವಾಮೀಜಿ ಮನೆ ದೀಪ ಆರು ಹೋಗತ್ತೆ ಅಂದ್ರಲ್ಲ. ಮೋಸ್ಟ್ಲಿ ಜೈಗೆ ಪ್ರಾಣಾಪಾಯನೋ ಇಲ್ಲ ಹುಟ್ಟೋ ಮಗುಗೆ ಅಪಾಯನೋ ಆಗಿರತ್ತೆ. ಚಿಕ್ಕಪ್ಪ, ಅಂದ್ರೆ ಆ ತರ ದೊಡ್ಡ ಕಾರಣ ಏನು ಇಲ್ದೇ ಇದ್ರೆ ನಮ್ಮ ಅಜ್ಜಿನೂ ಹೆದರ್ಕೊಳ್ಳಲ್ಲ, ನಿಮ್ಮಮ್ಮನೂ ಅಳಲ್ಲಮ್ಮ. ಜೈಗೂ ಹೇಳಿಲ್ಲ ಅಂದ್ರೆ ಅವನಿಗೇನೋ ಅಪಾಯ ಅಂತ, ನಿನ್ಗೂ ಹೇಳಿಲ್ಲ ಅಂದ್ರೆ ಹುಟ್ಟೋ ಮಗುಗೆ ಅಪಾಯ ಅಂತ ಅರ್ಥ ಅಲ್ವೇನಮ್ಮ? ಜೈಗೇನಾದ್ರೂ ಹುಟ್ಟೋ ಮಗುಗೇನಾದ್ರೂ ಆದ್ರೆ ನೀನ್ ಹೇಗ್ ತಡ್ಕೋತೀಯ? ನಿಂಗ್ ನೋವಾದ್ರೆ ನಮಗೂ ನೋಡೋಕ್ಕಾಗಲ್ಲ. ಏನಾಗುತ್ತೋ ಏನೋ.
ನಡಿಬಾರ್ದಂಥದ್ದೇನು ನಡಿಬಾರ್ದು ಅಂತ ಆ ದೇವ್ರನ್ನ ಬೇಡ್ಕೊಳ್ಳೋದನ್ನ ಬಿಟ್ರೆ ನಾವೇನ್ ಮಾಡಕ್ಕಾಗತ್ತಮ್ಮ? ನಿಜ ಗೊತ್ತಿರೋ ಅಜ್ಜಿ ಹೇಳ್ತಿಲ್ಲ, ರೂಪ ಅವರು ಹೇಳ್ತಿಲ್ಲ. ಇನ್ನ ಆ ದೇವಿಪುರದ ಸ್ವಾಮಿನೇ ಹೇಳ್ಬೇಕು. ದೇವಿಪುರಕ್ಕೆ ಹೋಗ್ಬೇಕು. ಇಲ್ಲಿ ಅಜ್ಜಿ ಸಮಾಧಾನ ಮಾಡಕ್ಕೆ ನಾವಿದ್ದೀವಿ ಚಂದ್ರಿಕಾ. ಪಾಪ ರೂಪಾಗೆ ಸಮಾಧಾನ ಮಾಡಕ್ಕೆ ಅಲ್ಲಿ ನಿತ್ಯ ಬಿಟ್ರೆ ಯಾರೂ ಇಲ್ಲ. ನಿತ್ಯ ಏನೋ ಅಮ್ಮಂಗ್ ಧೈರ್ಯ ಹೇಳಕ್ಕೆ ನನ್ಗಾಗಲ್ಲ ಅಂತಾಳೆ. ಏನೋ ಈ ಕಷ್ಟ ಮನುಷ್ಯರಿಗೆ ಬರುತ್ತೆ. ಏನೇ ನಾವಿಷ್ಟು ಹೇಳಿದ್ರು ಗಂಗಾ ಇನ್ನೂ ಯೋಚನೆ ಮಾಡ್ತಿದ್ದಾಳೆ. ಅವಳು 2 ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ. ಒಂದು ದೇವಿಪುರಕ್ಕೆ ಹೋಗೋದ್ರ ಬಗ್ಗೆ, ಎರಡನೇದು ಅವ್ರಮ್ಮಂಗ್ ಕಾಲ್ ಮಾಡೋ ವಿಷಯ. ಅಂದ್ರೆ ನಾವು ಸಕ್ಸಸ್ ಆದ ಹಾಗೆ. ಖಂಡಿತ ಅವಳೀಗ ಅವ್ರಮ್ಮನ್ಗೆ ಕಾಲ್ ಮಾಡೋದು. ಗಂಗಾ ಕಾಲ್ ಮಾಡ್ತಿದ್ದಾಳಲ್ಲ. ಗಂಗಾ, ಅಮ್ಮ, ಏನ್ ಗಂಗಾ ಫೋನ್ ಮಾಡಿದ್ದು? ಆರೋಗ್ಯ ಹೇಗಿದೆ? ನಾನು ಚೆನ್ನಾಗಿದ್ದೀನಮ್ಮ. ನಿಮ್ಮ ಧ್ವನಿ ಯಾಕೆ ಒಂಥರ ಇದೆ? ಏನಿಲ್ಲ ಗಂಗಾ, ಚೆನ್ನಾಗಿದ್ದೀನಿ. ಇಲ್ಲಮ್ಮ, ಯಾವುದಕ್ಕೋ ಬೇಜಾರಾಗಿರೋ ಹಾಗಿದೆ. ಅದೇನಿಲ್ಲ ಗಂಗಾ, ಐ ಆಮ್ ಆಲ್ ರೈಟ್. ಅಮ್ಮ, ಏನೋ ಕೇಳ್ತೀನಿ, ನಿಜ ಹೇಳಬೇಕು. ಏನು? ದೇವಿಪುರದಲ್ಲಿ ಏನು ನಡೀತಿದ್ಯಮ್ಮ? ಅಲ್ಲಿ ಸ್ವಾಮೀಜಿ ಏನಂದ್ರು? ಹೇಳಮ್ಮ. ಮನೇಲಿ ಅಜ್ಜಿ ಗಾಬರಿ ಆಗಿದ್ದಾರೆ. ಯಾವುದೋ ವಿಷಯಕ್ಕೆ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋತಿದ್ದಾರೆ. ಅಷ್ಟಕ್ಕೂ ಏನಾಗ್ತಿದ್ಯಮ್ಮ? ಏನೂ ಆಗಿಲ್ಲ ಗಂಗಾ, ಎಲ್ಲ ಒಳ್ಳೆದೇ ಆಗತ್ತೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಮತ್ತೆ ಹೋಮ ಯಾಕೆ ಮಾಡಿಸಿದ್ದು? ಅದು ಕೂಡ ಮಧ್ಯಾಹ್ನ ನಿಂತು ಹೋಯ್ತಂತೆ. ನಂಗೆ ಯಾಕೋ ಭಯ ಆಗ್ತಿದ್ಯಮ್ಮ. ನಿಜ ಹೇಳಮ್ಮ. 3 ದಿನದಲ್ಲಿ ನಿನ್ನ ಡೆಲಿವರಿ ಇದೆಯಲ್ಲ, ಅದಕ್ಕೋಸ್ಕರ ಪೂಜೆ ಮಾಡಿಸಿದ್ದು. ಹೋಮ ಸರಿಯಾಗಿ ಮುಗೀತು, ಕೊನೆಯಲ್ಲಿ ಗಾಳಿ ಬಂತು ಅಷ್ಟೇ. ಅದಕ್ಕಿಂತ ಹೆಚ್ಚು ಏನೂ ಆಗಲಿಲ್ಲ. ಎಲ್ಲ ಒಳ್ಳೆದೇ ಆಗತ್ತೆ ಗಂಗಾ. ನೀನಿದೆಲ್ಲ ಮನಸ್ಸಲ್ಲಿಟ್ಕೊಂಡು ಆರೋಗ್ಯನ ಹಾಳು ಮಾಡ್ಕೋಬೇಡ. ಈ ಸಮಯದಲ್ಲಿ ನೀನು ಆರಾಮಾಗಿರ್ಬೇಕು, ಸರಿನಾ? ಜೋಪಾನ ಗಂಗಾ. ಸರಿನಮ್ಮ, ನೀವು ಕೂಡ ಜೋಪಾನ. ಇಡ್ತೀನಿ. ಗಂಗಾ, ನಿಮ್ಮಮ್ಮ ಏನಾದ್ರೂ ಹೇಳಿದ್ರೇನಮ್ಮ? ಇಲ್ಲ ಚಿಕ್ಕಮ್ಮ. ಅದೇನಮ್ಮ, ಅಷ್ಟು ಸಲ ನೀನ್ ಕೇಳಿದ್ರು ಏನು ಹೇಳಿಲ್ವಾ? ಏನೂ ಆಗಿಲ್ಲ ಅಂತಿದ್ದಾರೆ ಚಿಕ್ಕಪ್ಪ. ಎಲ್ಲ ಒಳ್ಳೇದೇ ಆಗತ್ತೆ ಅಂದ್ರು. ಇಲ್ಲಮ್ಮ, ಏನೂ ಸರಿಯಾಗಿಲ್ಲ. ನಿನಗೆ ಹೇಳ್ದೆ ಏನೋ ಮುಚ್ಚಿಡ್ತಾ ಇದ್ದಾರೆ. ಅದೇನೋ ದೊಡ್ಡ ರಹಸ್ಯನೇ ಇರಬೇಕು. ಆ ರಹಸ್ಯ ಏನೋ ಇಲ್ಲಿ ಅಜ್ಜಿನೂ ಹೇಳ್ತಿಲ್ಲ, ಅಲ್ಲಿ ನಿಮ್ಮಮ್ಮನೂ ಹೇಳ್ತಿಲ್ಲ. ದೇವಿಪುರದ ಗುಡಿಗೆ ಹೋದ್ರೆ ಅಲ್ಲಿ ಸ್ವಾಮೀಜಿ ಹೇಳ್ತಾರೇನೋ. ಹೌದಮ್ಮ, ಈ ಸಮಸ್ಯೆಗೆ ಪರಿಹಾರ ನೀನ್ ಈಗ್ಲೇ ದೇವಿಪುರಕ್ಕೆ ಹೋಗೋದು. ವಿಷಯ ಎಲ್ಲ ಅಲ್ಲೇ ಇದೆ. ಯಾರು ಹೇಳಿದ್ರು ಹೇಳ್ದೆ ಇದ್ರು ಆ ಸ್ವಾಮೀಜಿ ನಿನಗೆ ಆ ರಹಸ್ಯ ಹೇಳೇ ಹೇಳ್ತಾರೆ. ಹೋಗಿ ತಿಳ್ಕೊಳಮ್ಮ.
ಗಂಗಾ ಸಡನ್ ಆಗಿ ಯಾಕೆ ಕಾಲ್ ಮಾಡಿದ್ಲು? ಹೀಗೆ ಕ್ವೆಶನ್ಸ್ ಎಲ್ಲ ಯಾಕೆ ಕೇಳಿದ್ಲು? ಅವಳಿಗೇನಾದ್ರೂ ಡೌಟ್ ಬಂತಾ? ಬರ್ದೆ ಹೇಗಿರುತ್ತೆ ಮಾಮ್? ಅವಳಿಗೆ ಡೌಟ್ ಬಂದಿದೆ. ಎಷ್ಟಾದ್ರೂ ಅದು ನಮ್ ಬ್ಲಡ್ ಅಲ್ವಾ? ತನ್ನ ಸುತ್ತ ಏನ್ ನಡೀತಿದ್ಯೋ ಅಷ್ಟು ಡೌಟ್ ಬರಲ್ವಾ? ಏನ್ ಹೇಳ್ತಿದ್ಯಾ ನಿತ್ಯ? ಏನಾದ್ರೂ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ನನ್ ಸಿಕ್ಸ್ತ್ ಸೆನ್ಸ್ ನನ್ಗೆ ವಾರ್ ಮಾಡುತ್ತೆ. ಆ ಗಂಗಾ ನನಗಿಂತ ಕ್ಲೆವರ್ ಅಲ್ವಾ? ಅವಳ ಸಿಕ್ಸ್ತ್ ಸೆನ್ಸ್ ಕೆಲಸ ಮಾಡಲ್ವಾ ಮಾಮ್? ಮಾಡತ್ತೆ. ಅವಳ ಬ್ರೈನ್ ವರ್ಕ್ ಮಾಡತ್ತೆ. ಅವಳು ಯೋಚನೆ ಮಾಡ್ತಾಳೆ. ಅನುಮಾನ ಕೂಡ ಬರುತ್ತೆ. ಗಂಗಾಗೆ ಏನೋ ಆಗತ್ತೆ ಅನ್ನೋ ಡೌಟ್ ಬಂದಿದೆ. ಅಂಡ್ ನೀನೇನಾದ್ರೂ ಸೈಲೆಂಟ್ ಆಗಿದ್ಯಾ ಮಾಮ್? ಆ ಅಜ್ಜಿ ಜೊತೆಗೆ ದೇವಿಪುರಕ್ಕೆ ಹೋಗಿ ಬಂದೆ. ಹೋಮ ಅಂತ ಅರ್ಜೆಂಟ್ ಮಾಡ್ದೆ. ಇದೆಲ್ಲ ಗೊತ್ತಾದ್ರೂ ಕೂಡ ಗಂಗಾಗೆ ಡೌಟ್ ಬರ್ಲಿಲ್ಲ ಅಂದ್ರೆ ಅವಳು ಮನುಷ್ಯನೇ ಅಲ್ಲ. ಆ ಮನೆಯಲ್ಲಿ ಅಜ್ಜಿನ ಸಮಸ್ಯೆ ಏನು ಅಂತ ಗಂಗಾ ಕೇಳಿದಾಳೆ. ಆ ಓಲ್ಡ್ ವುಮೆನ್ ಹೇಳಿಲ್ಲ. ನಿನಗೂ ಫೋನ್ ಮಾಡಿ ಕೇಳಿದ್ಲು, ನೀನು ಹೇಳಿಲ್ಲ. ಸೊ ಗಂಗಾ ನೆಕ್ಸ್ಟ್ ಸ್ಟೆಪ್ ಏನು? ಗೆಸ್ ಮಾಡು ಮಾಮ್. ನಿತ್ಯ, ನಿತ್ಯ ಏನ್ ಮಾಡ್ತಿದ್ಯಾ? ನಿತ್ಯ ಯಾಕೆ ಕಟ್ತಿದ್ಯಾ? ಬಿಡು ನಿತ್ಯ, ಬಿಡು ಅಂದೆ. ನಿತ್ಯ, ಯಾಕೆ ನನ್ನ ಕಟ್ಟದೆ? ಏನಿದು? ಯಾಕೆ ನಿನ್ನೆ ನೀನ್ ನನ್ನ ಕಟ್ಟಾಕ್ಲಿಲ್ವಾ? ಯಾಕೆ ಕಟ್ಟಿದ್ಯಾ? ಕಾರಣ ಹೇಳು. ಕಾರಣ ಇದೆ ಮಾಮ್. ಗಂಗಾನ ಕೊಲ್ದಿದ್ದ ಹಾಗೆ ನನ್ನ ತಡಿಯೋಕೆ ನೀನ್ ಕಟ್ ಹಾಕ್ತೆ. ಗಂಗಾ ಸಾವನ್ನ ನೀನ್ ತಡಿಬಾರ್ದು ಅಂತ ನಾನ್ ನಿನ್ನ ಕಟ್ ಹಾಕಿದ್ದೆ. ಗಂಗಾ ಸಾವನ್ನ ನಾನ್ ಹೇಗ್ ತಡಿತೀನಿ? ಅವಳು ಶಾಪದಿಂದ ಸಾಯ್ತಾ ಇದ್ದಾಳೆ. ರೈಟ್ ಮಾಮ್, ಅವಳು ಶಾಪದಿಂದಾನೇ ಸಾಯ್ತಾಳೆ. ಆದ್ರೆ ಆ ವಿಷಯ ಅವಳಿಗೆ ಗೊತ್ತಾಗ್ಬೇಕಲ್ವಾ? ವಾಟ್? ರಿಲ್ಯಾಕ್ಸ್ ಮಾಮ್. ನೀನು ಆ ಅಜ್ಜಿ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? 3 ದಿನದಲ್ಲಿ ಶಾಪದಿಂದ ಗಂಗಾ ಹೋಗ್ತಾಳೆ ಅಂತಲ್ವಾ? ಆ ಸೀಕ್ರೆಟ್ನ ನೀನಾಗ್ಲಿ ಆ ಮುದುಕಿ ಆಗ್ಲಿ ಗಂಗಾಗೆ ಹೇಳ್ತಿಲ್ಲ. ಗಂಗಾ ಏನೋ ಅದೇನು ಅಂತ ತಿಳ್ಕೋಬೇಕು ಅಂದ್ಕೊಂಡಿದ್ದಾಳೆ. ಆದ್ರೆ ಹೇಗ್ ತಿಳ್ಕೊತಾಳೆ? ಶಾಪದ ಬಗ್ಗೆ ಇನ್ನು ಯಾರ್ಯಾರಿಗೆ ಗೊತ್ತು? ದೇವಿಪುರದ ಶಾಸ್ತ್ರಿಗಳಿಗೆ ಗೊತ್ತು, ಹೊಸದಾಗಿ ಬಂದಿರೋ ಸ್ವಾಮೀಜಿಗೆ ಗೊತ್ತು. ಒಂದು ವೇಳೆ ಗಂಗಾ ಈಗ್ಲೇ ಅಲ್ಲಿ ಹೋಗಿ ದೇವಿಪುರದಲ್ಲಿರೋ ಸ್ವಾಮೀಜಿನ ಕೇಳಿದ್ರೆ ಗಂಗಾಗೆ ಶಾಪದ ವಿಷಯ ಗೊತ್ತಾಗತ್ತಲ್ವಾ? ಗಂಗಾಗೆ ಶಾಪದ ಬಗ್ಗೆ ಗೊತ್ತಾದ್ರೆ 3 ದಿನದಲ್ಲಿ ಹೋಗೋಳು ಇವತ್ತೇ ಹೋಗ್ತಾಳಲ್ವಾ ಮಾಮ್? ಅವಳನ್ನ ಮುಗ್ಸೋ ಕಷ್ಟ ನನಗೆ ತಪ್ಪತ್ತಲ್ವಾ? ಇಲ್ಲ, ಗಂಗಾ ದೇವಿಪುರಕ್ಕೆ ಹೋಗ್ಬಾರ್ದು. ಶಾಪದ ವಿಷಯ ಗಂಗಾ ಗೊತ್ತಾಗ್ಬಾರ್ದು. ಇಟ್ಸ್ ಟೂ ಲೇಟ್ ಮಾಮ್. ಗಂಗಾ ಆಲ್ರೆಡಿ ದೇವಿಪುರಕ್ಕೆ ಹೋಗ್ಬೇಕು ಅಂತ ಡಿಸಿಷನ್ ತಗೊಂಡಿದ್ದಾಳೆ. ಇದೆಲ್ಲ ನಿನ್ ಪ್ಲಾನಾ? ಚೆನ್ನಾಗಿದೆ ಅಲ್ವಾ? ನನ್ನ ಕೈಗೆ ರಕ್ತ ಮೆತ್ಕೊಳ್ತೇನೆ ಗಂಗಾನ ಮರ್ಡರ್ ಮಾಡೋದು.
ಇದು ಅನ್ಯಾಯ ನಿತ್ಯ. ಸಾವಲ್ ಕೂಡ ಗಂಗಾಗೆ ಮನಃಶಾಂತಿ ಇಲ್ವಾ? ಅವಳಗ್ ನೆಮ್ಮದಿಯಿಂದ ಸಾಯೋದಕ್ ಬಿಡಲ್ವಾ? ಅವಳಿಂದ ನನಗೆ ಮನಃಶಾಂತಿ ದೂರ ಆಯ್ತು ಮಾಮ್. ನೆಮ್ಮದಿ ಕಳ್ಕೊಂಡೆ. ಅವಳು ಮಾತ್ರ ಯಾಕೆ ಪೀಸ್ಫುಲ್ ಆಗಿ ಸಾಯ್ಬೇಕು? ಪ್ಲೀಸ್ ನಿತ್ಯ, ನನ್ನ ಬಿಟ್ಬಿಡು. ಗಂಗನ ತಡಿಬೇಕು. ಈ ಕಟ್ಟನ್ ಬಿಚ್ಚು. ಸಾರಿ ಮಾಮ್. ಗಂಗನ್ನ ನೀನ್ ಸ್ಟಾಪ್ ಮಾಡ್ತೀಯಾ ಅಂತಾನೆ ನಾನ್ ನಿನ್ನ ಕಟ್ ಹಾಕಿದ್ದು. ಬೈ ದ ವೇ, ಥ್ಯಾಂಕ್ ಯು. ಗಂಗಾಗೆ ಶಾಪದ ಬಗ್ಗೆ ಹೇಳಬೇಕು ಅನ್ನೋ ಥಾಟ್ ನೀನೇ ನನಗೆ ಕೊಟ್ಟೆ. ಎಂಜಾಯ್ ದಿ ಹಾಸ್ಟೇಜ್. ನಿತ್ಯ ನಿತ್ಯ ನಿತ್ಯ